ರಾತ್ರೋರಾತ್ರಿ ವಿಷ್ಣುವರ್ಧನ್ ಸ್ಮಾರಕವನ್ನು ನೆಲ ಸಮಾನ ಮಾಡಲಾಗಿದೆ. ವೀಕ್ಷಕರೇ, ಹಬ್ಬದ ದಿನವೇ ನೋವಿನ ಸುದ್ದಿಯನ್ನು ತಿಳಿಸುತ್ತಿರುವುದು ನನಗೆ ತುಂಬಾ ಮನಸ್ಸಿಗೆ ನೋವನ್ನು ಉಂಟು ಮಾಡಿದೆ. ಏನೇನಾಗಿದೆ ಬನ್ನಿ ತಿಳಿಯೋಣ. ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನೆಲ ಸಮಾನ ಮಾಡಲಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನಿರ್ದೇಶಕ ರವಿ ಶ್ರೀವತ್ಸವ್ ಅವರು ಈ ನೋವಿನ ಸುದ್ದಿಯನ್ನು ತಿಳಿಸಿದ್ದಾರೆ. ವಿಷ್ಣುವರ್ಧನ್ ಸಮಾಧಿಯ ಸ್ಥಳಕ್ಕೆ ಅಭಿಮಾನಿಗಳಿಗೆ ಪ್ರವೇಶ ಸಹ ಕೊಡ್ತಾ ಇಲ್ಲ. ಆದ್ದರಿಂದ ರವಿ ಶ್ರೀವತ್ಸವ್ ಅವರು ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಟ ವಿಷ್ಣುವರ್ಧನ್ ಅವರ ಸ್ಮಾರಕದ ವಿಚಾರವಾಗಿ ಮೊದಲಿನಿಂದಲೂ ಅಭಿಮಾನಿಗಳಿಗೆ ಬೇಸರ ಇತ್ತು. ಈಗ ಇನ್ನೊಂದು ನೋವಿನ ಘಟನೆ ಕೂಡ ನಡೆದಿದೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನೆಲ ಸಮಾನ ಮಾಡಲಾಗಿದೆ. ರಾತ್ರೋರಾತ್ರಿ ಸಮಾಧಿಯನ್ನು ತೆರವುಗೊಳಿಸಲಾಗಿದೆ. ಈ ಸ್ಥಳಕ್ಕೆ ನಿರ್ದೇಶಕ ರವಿ ಶ್ರೀವತ್ಸವ್ ಅವರು ಇಂದು ಭೇಟಿ ನೀಡಿದ್ದು, ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ ಮಾಡಿದ್ದಕ್ಕೆ ರವಿ ಶ್ರೀವತ್ಸವ್ ಅವರು ಕಣ್ಣೀರು ಹಾಕಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಅಭಿಮಾನಿಗಳಿಗೆ ತೀವ್ರ ನೋವಿನ ಸುದ್ದಿಯನ್ನು ತಿಳಿಸಿದ್ದಾರೆ. ಅಭಿಮಾನ್ ಸ್ಟುಡಿಯೋದಲ್ಲಿ ಇರುವ ವಿಷ್ಣುವರ್ಧನ್ ಸಮಾಧಿಯ ಸ್ಥಳಕ್ಕೆ ಅಭಿಮಾನಿಗಳಿಗೆ ಪ್ರವೇಶ ಸಹ ಸಿಗುತ್ತಾ ಇಲ್ಲ. ಈಗಾಗಲೇ ಮೈಸೂರಿನಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣ ಆಗಿದೆ. ಆದರೂ ಕೂಡ ಅಂತ್ಯ ಸಂಸ್ಕಾರ ನಡೆದ ಸ್ಥಳದ ಬಗ್ಗೆ ಅಭಿಮಾನಿಗಳಿಗೆ ಭಾವನಾತ್ಮಕ ನಂಟು ಇತ್ತು. ಆದರೆ ಈಗ ಸಮಾಧಿ ಸ್ಥಳವನ್ನು ನೆಲಸಮನ ಮಾಡಿದ್ದಕ್ಕೆ ರವಿ ಶ್ರೀವತ್ಸವ್ ಅವರು ಅಳುತ್ತಾ ಫೇಸ್ಬುಕ್ನಲ್ಲಿ ಲೈವ್ ಬಂದಿದ್ದಾರೆ. ನಮ್ಮ ದೇವರ ಗುಡಿಯನ್ನು ಇಂದು ನೆಲ ಸಮನ ಮಾಡಿದ್ದಾರೆ. ಇದು ನನ್ನ ಯಜಮಾನರ ಮಲಗಿದ್ದಂತಹ ಜಾಗ. ಅಲ್ಲೊಂದು ಪುಟ್ಟ ಗುಡಿ ಇತ್ತು, ಸಣ್ಣ ಗೋಪುರ ಇತ್ತು. ಆ ಗೋಪುರವನ್ನು ರಾತ್ರೋರಾತ್ರಿ ನೆಲಸಮನ ಮಾಡಿದ್ದಾರೆ. ನಮ್ಮ ಯಜಮಾನರನ್ನು ನೋಡಲು ಬಂದರೆ ಗೇಟ್ ಕೂಡ ತೆಗೆಯುತ್ತಿಲ್ಲ. ಪೊಲೀಸರು ಸರ್ಪಗಾವಲು ಹಾಕಿಕೊಂಡು ಕೂತಿದ್ದಾರೆ ಎಂದು ರವಿ ಶ್ರೀವತ್ಸವ್ ಅವರು ಕಣ್ಣೀರಾಕಿ ಫೇಸ್ಬುಕ್ ಲೈವ್ ನಲ್ಲಿ ತಿಳಿಸಿದ್ದಾರೆ. ವೀಕ್ಷಕರೇ, ಇನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಕೂಡ ಕಾಪಾಡಿಕೊಳ್ಳಲು ಆಗದ ಮಟ್ಟಕ್ಕೆ ನಾವು ಬಂದಿದ್ದೇವೆ. ನೆಮ್ಮದಿಯಾಗಿ ಮಲಗಿದ್ದ ನಮ್ಮ ಯಜಮಾನನ ಜಾಗ ಈಗ ಬರೀ ಮಣ್ಣಾಗಿದೆ. ನನಗೆ ನೋವು ತಡೆಯಲು ಆಗುತ್ತಿಲ್ಲ. ಇವತ್ತು ನಾವು ನಿಜವಾಗಿಯೂ ನಮ್ಮ ಯಜಮಾನರನ್ನು ಕಳೆದುಕೊಂಡಿದ್ದೇವೆ. ಯಾರು ಇಲ್ಲದಂತಹ ಅನಾಥರನ್ನಾಗಿ ಮಾಡಿಬಿಟ್ಟರು ಎಂದು ರವಿ ಶ್ರೀವತ್ಸವ್ ಅವರು ಗಳಗಳನೆ ಅತ್ತರು. ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ದೊಡ್ಡ ದೊಡ್ಡ ನಿರ್ಮಾಪಕರು ಎಲ್ಲಿ ಇದ್ದಾರೆ, ನಿರ್ದೇಶಕರು ಎಲ್ಲಿ ಇದ್ದಾರೆ? ಬನ್ನಿ ಸ್ವಾಮಿ, ನೆಲಸಮನ ಆಗಿರೋ ನಮ್ಮ ಯಜಮಾನರನ್ನು ನೋಡಿ ಎಂದು ರವಿ ಶ್ರೀವತ್ಸವ್ ಅವರು ಫೇಸ್ಬುಕ್ ಲೈವ್ನಲ್ಲಿ ಬಂದಾಗ ನನ್ನನ್ನು ಹಿಡಿದು ಎಳೆಯುತ್ತಿದ್ದಾರೆ. ಇದು ಪೊಲೀಸ್ ದೌರ್ಜನ್ಯ ಎಂದು ರವಿ ಶ್ರೀವತ್ಸವ್ ಅವರು ತಿಳಿಸಿದ್ದಾರೆ. ನೋಡಿ ವೀಕ್ಷಕರೇ, ಎಂಥ ಕೃತ್ಯವನ್ನು ಇಲ್ಲಿ ಎಸೆದಿದ್ದಾರೆ. ಇದನ್ನು ಕೇಳೋಕೆ ಯಾವುದೇ ನಿರ್ಮಾಪಕ ಸಹ ಬಂದಿಲ್ಲ, ಹಾಗೆಯೇ ಯಾವ ಹಿರಿಯ ನಟ ಸಹ ಬಂದಿಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲದೆ ಇರೋ ರೀತಿ ಆಗಿದೆ. ವಿಷ್ಣುವರ್ಧನ್ ಅವರು ಎಂಥ ಮಹಾನ್ ಕಲಾವಿದ, 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಂತಹ ಮಹಾನ್ ಕಲಾವಿದನ ಸಮಾಧಿಯನ್ನು ಇವತ್ತು ತೆರವುಗೊಳಿಸಿದ್ದಾರೆ. ಇದು ಎಂಥ ಕ್ರೂರ ಕೃತ್ಯ ಅಲ್ವಾ ವೀಕ್ಷಕರೇ? ಅಭಿಮಾನಿಗಳು ಬಂದು ಅವರು ಪ್ರತಿಭಟನೆ ಮಾಡಿದರೆ ಪೊಲೀಸವರು ಪ್ರತಿಭಟನೆ ಮಾಡೋಗಿಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರೆ. ಇದನ್ನು ಹೇಳೋರು ಕೇಳೋರಿಲ್ಲ ಅಂದರೆ ತುಂಬ ಕ್ರಿಟಿಕಲ್ ಸ್ಟೇಜಿಗೆ ಹೋಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ತಾ, ಹಿರಿಯ ನಟರು ಯಾರಾದರೂ ಇದ್ದರೆ ಟ್ಯಾಗ್ ಮಾಡಿ, ಹಾಗೆಯೇ ನಿರ್ಮಾಪಕರು ಯಾರಾದರೂ ಗೊತ್ತಿದ್ರೆ ಟ್ಯಾಗ್ ಮಾಡಿ, ಈ ವಿಡಿಯೋನ ಹೆಚ್ಚಿನದಾಗಿ ಶೇರ್ ಮಾಡಿ. ನಮ್ಮ ಕನ್ನಡ ಇಂಡಸ್ಟ್ರಿಯ ದಿಗ್ಗಜರು ವಿಷ್ಣುವರ್ಧನ್ ಸರ್ ಅವರಿಗೆ ಶಾಂತಿ ಕೋರೋಣ. ವೀಕ್ಷಕರೇ, ಧನ್ಯವಾದಗಳು.